ನಮ್ಮಮ್ಮ ಏನ್ ಮಾಡಿದ್ರು ನನಗ್ ಗೊತ್ತಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಈ ಮನೇಲಿ ಯಾರೂ ಕ್ಷಮಿಸಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ದೊಡ್ಡ ಮನುಷ್ಯ ನೀವೇ ಇವತ್ತು ಕ್ಷಮಿಸ್ಬಿಟ್ರಿ. ನಮ್ಮಮ್ಮ ಎಲ್ಲೇ ಇದ್ರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಹೌದು, ನೀನ್ ತಿಂದ್ಯಾಮ್ಮ? ನೀವ್ ತಿಂದಾದ್ಮೇಲೆ ನಾನು ತಿಂತೀನಿ ಬಿಡಿ ದೊಡ್ಡಪ್ಪ. ಮಕ್ಕಳು ತಿಂದ ಮೇಲೆ ತಂದೆ ತಾಯಿ ಊಟ ಮಾಡಬೇಕಮ್ಮ. ನೀನು ತಿನ್ನು. ನನ್ನ ಆದ್ಯಾಗೆ ನೀವೇ ಆಸರೆ. ಅವಳಿಗೆ ನೆರಳಾಗಿ ನಾನಿದ್ರು ಇನ್ ಮುಂದೆ ಜೊತೆಯಾಗಿ ನೀನೇ ಇರಬೇಕು ಅಕ್ಕ. ಈ ಭೂಮಿ ಮೇಲೆ ಯಾವ ಮಕ್ಕಳು ಏನ್ ಕೋರಿಕೆ ಕೇಳಿದ್ರು ತೀರ್ಸಕ್ಕಾಗ್ದಿರೋ ಅಮ್ಮ ಇರ್ತಾಳ. ಅವಳನ್ನ ನಿನ್ನ ಮಗಳ ಹಾಗೆ ಕಾಪಾಡ್ಕೋತೀನಿ ಅಂತ ನನಗೆ ಮಾತು ಕೊಡಕ್ಕ. ನಮ್ಮಮ್ಮ ಇಲ್ಲದೆ ಇರೋ ನೋವನ್ನ ತೀರಿಸ್ತೀನಿ ಅಂತ ನನ್ನ ಅಮೆರಿಕಾಯಿಂದ ಕರ್ಕೊಂಡು ಬಂದಿದ್ದೀರಾ. ನನಗೆ ನಮ್ಮಮ್ಮ ಇಲ್ಲ ಅಂತ ನೀವು ನೆನಪು ಮಾಡ್ತಿದ್ದೀರಾ ಹೊರತು ಇನ್ನೇನು ಮಾಡ್ತಿಲ್ಲ. ಯಾಕಮ್ಮ ಈ ಕಣ್ಣೀರು? ಅಪ್ಪನಿಂದ ದೂರ ಇರ್ತಿರೋ ನಾನು ಇಷ್ಟು ದಿನ ನನ್ನ ಫ್ರೆಂಡ್ಸಿಂದಾನೇ ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ನೋಡುತ್ತೆ ಹೊರತು ಪ್ರೀತಿನ ಅನುಭವಿಸ್ಲಿಲ್ಲ. ಅಪ್ಪನ ಪ್ರೀತಿ ತುಂಬಾ ದಿನಗಳಾದ್ಮೇಲೆ ಕಣ್ಮುಂದೆನೆ ಕಾಣಿಸ್ತಿದ್ರೆ ನನಗೆ ಗೊತ್ತಾಗ್ದೇನೆ ಕಣ್ಣಲ್ಲಿ ನೀರು ಬರ್ತಿದೆ ದೊಡ್ಡಪ್ಪ. ಸಂಧ್ಯಾ, ಯಾಕೆ ಜಾನಕಿ ಅಲ್ಲೇ ನಿಂತಿದ್ಯಾ? ತಂದೆ ಮಗಳು ಪ್ರೀತಿ ನೋಡಿ ಕಣ್ಣೀರ್ ಬಂತು ರೀ. ಅದಕ್ಕೆ ದೂರದಲ್ಲಿ ನಿಂತು ಸಂತೋಷ ಪಡ್ತಿದ್ದೆ. ಅವರು ಅಪ್ಪ ಆದ್ರೆ ನೀವು ಅಮ್ಮನೇ. ಅಮ್ಮ ಹೇಗೆ ಅಡ್ಡ ಆಗ್ತಾರೆ ದೊಡ್ಡಮ್ಮ?
ಅಪ್ಪನಿಂದ ದೂರ ಇದ್ದೀನಿ ಅನ್ನೋ ನೋವನ್ನ ಮರ್ತ ಹೋಗೋ ಹಾಗೆ ಮಾಡಿದ್ರಿ. ಥ್ಯಾಂಕ್ಸ್ ದೊಡ್ಡಪ್ಪ. ನೀನಲ್ಲಮ್ಮ, ನಿಜವಾಗ್ಲೂ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಯಾಕೆ? ಮತ್ತೆ ಯಾವಾಗ್ಲೂ ಭಯ ಪಡ್ತಿದ್ದ ರಾಜಲಕ್ಷ್ಮಿ ಮನುಷ್ಯರಿಗೆ ಓದಿಗೆ ದೂರ ಆಗಿ ನಾಳೆ ಮದುವೆಯಾಗಿ ಅತ್ತೆ ಮನೆಗೆ ಹೋಗಿ ಹೇಗ್ ಸಂಸಾರ ಮಾಡ್ತಾಳೋ ಅನ್ನೋ ಕೊರಗು ಯಾವಾಗ್ಲೂ ನನ್ನ ಮನ್ಸಲ್ಲಿ ಕಾಡ್ತಿತ್ತಮ್ಮ. ಹಾಗಿದ್ದವಳಿವತ್ತು ಅಷ್ಟು ಚೆನ್ನಾಗಿ ಓದಿ ಪಾಸ್ ಆಗಿದ್ದಾಳೆ. ಓದಲ್ ಮಾತ್ರ ಅಲ್ಲದೆ ಆಟದಲ್ಲಿ ಕೂಡ ಅಷ್ಟೇ ಚುರುಕಾಗಿದ್ದು ಆನಂದವಾಗಿ ಓಡಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಅಲ್ವೇನಮ್ಮ. ದೊಡ್ಡಪ್ಪ ಅವರು ನನ್ನಿಂದ ರಾಜಲಕ್ಷ್ಮಿ ಬದಲಾಗಿದ್ದಾಳೆ, ನಾನು ಹೇಳಿದ್ರಿಂದಾನೇ ಅವಳು ಓದಿದ್ದಾಳೆ ಅಂತ ಅನ್ಕೋತಿದ್ದಾರೆ. ಆ ಬದಲಾವಣೆಗೆ ಕಾರಣ ನಾನಲ್ಲ, ಆ ಕೋಚ್ ಸರ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ, ಅವ್ರಿಗೋಸ್ಕರನೇ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ರಾಜಲಕ್ಷ್ಮಿನ ಏನ್ ಮಾಡ್ತಾರೋ. ಇದೆಲ್ಲ ಗೊತ್ತಿದ್ದು ಹೇಳ್ದೆ ಇದ್ರೆ ನನ್ನನ್ನೇನ್ ಮಾಡ್ತಾರೋ. ಸಾರಿ ದೊಡ್ಡಪ್ಪ, ರಾಜಲಕ್ಷ್ಮಿ ನನ್ ದಾರಿಲ್ ನಡೀತಿದ್ದಾಳೆ ಅಂತ ನೀವ್ ಅನ್ಕೋತಿದ್ದೀರ. ನನ್ ದಾರಿಲಲ್ಲ, ನಿಮಗ್ ಗೊತ್ತಿಲ್ಲದೆ ಇರೋ ಹೊಸ ದಾರಿಲ್ ನಡೀತಿದ್ದಾಳೆ. ಈಗ ಕೂಡ ರಾಜಲಕ್ಷ್ಮಿ ಆ ಕೋಚ್ ಹತ್ರ ಸೇವೆ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅಯ್ಯೋ, ಅವಳ ಬದಲಾವಣೆಗೆ ಕಾರಣ ನಾನೇ ಅಂತ ಹೋಗ್ಲಿದ್ದು ದೊಡ್ಡಪ್ಪ ನನ್ನೂ ರಾಜಲಕ್ಷ್ಮಿನ ಏನ್ ಮಾಡ್ತಾರೋ. ರಾಜಲಕ್ಷ್ಮಿಗೆ ನಮ್ಮ ಪಕ್ತೂರಿನ ಪ್ರಶಾಂತ್ ಜೊತೆ ನಿಶ್ಚಿತಾರ್ಥ ಆಗಿದೆಯಲ್ಲೋ. ಮತ್ತ ರಾಜಲಕ್ಷ್ಮಿ ಏನು ಆ ಕೋಚ್ ಜೊತೆ ಇದ್ದಾಳೆ. ಯಾರಿಲ್ದಿರೋವಾಗ ರಾಜಲಕ್ಷ್ಮಿ ಒಬ್ಳೇ ಇದ್ದಾಳೆ ಅಂದರೆ ಅದು ಲವ್ವೇ ಇರಬೇಕು. ಮದ್ವೆ ಅವನ್ ಜೊತೆ ಅನ್ಕೋತಿದ್ರೆ ಪ್ರೀತಿ ಇವನ್ ಜೊತೆನಾ? ಆ ರಾಜಾರಾಮ್ ಸರಿಯಾಗಿ ಸಿಕ್ಕಾಕೊಂಡ್ರು. ತಕ್ಷಣನೇ ಫೋನ್ ಮಾಡಿ ನಿಮ್ಮ ಮಗಳಿಗೆ ಯಾರ ಜೊತೆನೋ ಮದ್ವೆ ಅಂದ್ರಿ, ಇಲ್ಲಿ ನಿಮ್ಮ ಮಗಳು ಹೀಗಿದ್ದಾಳೆ ಅಂತ ಹೇಳು. ಹೇಳಿದ್ರೆ ಅದ್ರಲ್ಲೇನು, ನಿಮ್ಮ ಮಗಳು ಹೀಗಿದ್ದಾಳೆ ಅಂತ ಹೇಳಿದ ತಕ್ಷಣ ಗಡಗಡ ಅಂತ ನಡಗ್ಬಿಡ್ತಾರೆ. ಅಷ್ಟಕ್ಕೂ ಮರ್ಯಾದೆಗೋಸ್ಕರ ಪ್ರಾಣನೇ ಕೊಡೋ ಮನುಷ್ಯ ಅಲ್ವಾ? ಲೈ, ರಾಜಾರಾಮ್ಗೆ ಫೋನ್ ಮಾಡಿದೆ ಅಂತ ಅನ್ಕೋ, ರಾಜಲಕ್ಷ್ಮಿಗೆ ಮನೇಲೆ 4 ಬಾರಿಸಿ ನೀನ್ ಓದಿದ್ ಸಾಕು ಅಂತ ಮನೇಲೆ ಕೂರಿಸ್ತಾರೆ. ಸಾಯಿಸ್ತೀನಿ ಅಂತ ಏನಾದ್ರೂ ಹೆದರಿಸಿ ಆ ಪ್ರಶಾಂತ್ಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಅದರಿಂದ ನಮಗೇನು ಉಪಯೋಗ ಆಗತ್ತೋ? ಇಂಥ ವಿಷಯ ಗೊತ್ತಾದ್ಮೇಲೆ ಸಮಸ್ಯೆನ 4 ಗೋಡೆಗಳ ಮಧ್ಯೆ ತೀರ್ಸೋ ಅವಕಾಶನ ಕೊಡಬಾರ್ದು. 4 ಜನರ ಮುಂದೆ ಆ ರಾಜಾರಾಮ್ ತಲೆ ಎತ್ತದಿರೋ ಹಾಗೆ ಮಾಡಬೇಕು. ಒಬ್ರು ಜೊತೆ ಮದ್ವೆ ಅನ್ಕೊಂಡು ಮಗಳು ಮತ್ತೊಬ್ಬನ ಜೊತೆ ಪ್ರೀತಿಲಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತಾಗಿ ಒಳ್ಳೇದು ಕೆಟ್ಟದ್ರ ಬಗ್ಗೆ ಎಲ್ಲರಿಗೂ ಹೇಳೋದಲ್ಲ, ಮೊದಲು ನಿನ್ ಮಗಳಿಗೆ ಹೇಳು ಅಂತ ಸಿಕ್ತವರೆಲ್ಲ ಅಸಹ್ಯ ಪಡಿಸ್ತಿದ್ರೆ 4 ಜನರ ಮುಂದೆ ಬರೋಕಾಗ್ದೆ, ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ದೆ ಆ ರಾಜಾರಾಮ್ ಯಾಕಪ್ಪ ಈ ಬದುಕು ಅನ್ಕೋಬೇಕು? ಹಾಗ್ ಮಾಡೋನಿಗೆ ವಿಷಯ ಹೇಳಬೇಕು. ಹಾಗಾದ್ರೆ ಯಾರಿಗೆ ಹೇಳಬೇಕು? ಇನ್ಯಾರಿಗೆ ಹೇಳ್ತೀವಿ? ರಾಜಲಕ್ಷ್ಮಿ ತನ್ನ ಹೆಂಡತಿ ಆಗೋಳು ಅಂತ ಕನ್ಸ್ ಕಾಣ್ತಾ ಇರ್ತಾನೆ ಅಲ್ವಾ ಆ ಪ್ರಶಾಂತ್, ಅವನಿಗೆ ಹೇಳಿದ್ರೆ ಆವಾಗ ನಾನು ಅನ್ಕೊಂಡಿದ್ದೆ ನಡೆಯುತ್ತೆ. ರಾಜಲಕ್ಷ್ಮಿ ಬುಕ್ಕಲ್ಲಿ ಶೌರ್ಯ ಫೋಟೋ ಹೇಗೆ ಬಂತು? ಕೋಚ್ ಅನ್ನೋ ಅಭಿಮಾನನ
ಅಭಿಮಾನ ಇದ್ರೆ ಮನ್ಸಲ್ಲಿರ್ಬೇಕು. ಯಾರಾದ್ರೂ ಬುಕ್ಕಲ್ಲಿ ಫೋಟೋ ಇಟ್ಕೋತಾರ? ಹಲೋ. ಹಲೋ ಪ್ರಶಾಂತ್. ಪ್ರಶಾಂತವಾಗಿ ಮನೇಲೇ ಇದೆಯಾ? ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಹೇಳ್ತೀನಿ ಅನ್ನೋದು ಮುಖ್ಯ. ನಿನಗೂ ಆ ರಾಜಲಕ್ಷ್ಮಿಗೂ ಮದುವೆ ಫಿಕ್ಸ್ ಆಗಿದೆ ಅಲ್ವಾ? ಹೌದು. ಆ ವಿಷಯ ನಿನಗೆ ಹೇಗೆ ಗೊತ್ತು? ನಾನು ಆ ರಾಜಾರಾಮ್ ಹಾಗೆ ಸ್ವಲ್ಪ ಫೇಮಸ್ ಫಿಗರ ಬಿಡು, ನನಗೆಲ್ಲ ಗೊತ್ತಾಗತ್ತೆ. ಸರಿ, ಈಗ ಏನಕ್ಕೆ ಫೋನ್ ಮಾಡಿದ್ಯಾ ಅದನ್ನು ಹೇಳು. ನಿನಗೆ ಅನ್ಯಾಯ ಆಗ್ತಿದ್ರೆ ನೋಡೋಕ್ಕಾಗದೆ ಜವಾಬ್ದಾರಿಯುತ ಮನುಷ್ಯನಾಗಿ ನಿನಗೆ ಫೋನ್ ಮಾಡಿದೆ. ನನಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಏನರ್ಥ? ಏನು ಹೇಳ್ತಾ ಇದೆಯಾ ನೀನು? ಮತ್ತೆ ನಿನ್ ಜೊತೆ ಮದ್ವೆ ಆಗ್ಬೇಕಾಗಿರೋ ಆ ರಾಜಲಕ್ಷ್ಮಿ ಮತ್ತೊಬ್ರ ಜೊತೆ ಇದ್ದಾಳೆ ಅಂದ್ರೆ ನಿನಗೆ ಅನ್ಯಾಯ ಮಾಡ್ದಾಗೆ ಅಲ್ವಾ? ಏನು? ನಿಜನ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ ಆಗತ್ತೆ. ನಿನ್ನವಳು ಅನ್ಕೊಂಡಿರೋ ರಾಜಲಕ್ಷ್ಮಿ ಇಲ್ಲಿ ಮತ್ತೊಬ್ರ ಜೊತೆ ಇದ್ದಾಳೆ. ಅವ್ರ ಮನೆಯವರೇ ಯಾರಾದರೂ ಆಗಿರ್ಬೋದು ಅಲ್ವಾ? ಅವ್ರ ಮನೆಯವರೆಲ್ಲ ನನಗೆ ಗೊತ್ತು. ಇವಾಗ ಅವಳು ಯಾರ ಜೊತೆ ಇದ್ದಾಳೋ ಅವನು ನನಗೆ ಗೊತ್ತು. ಯಾರವನು? ಇನ್ಯಾರೋ, ಆ ಹಾಕಿ ಕೋಚ್ ಶೌರ್ಯ. ನೀನು ಹೇಳ್ತಿರೋದು ನಿಜ ಅಂತ ನಾನು ಹೇಗೆ ನಂಬಲಿ? ನನ್ ಕಣ್ಣಾರೆ ನೋಡಿದ್ದನ್ನ ನಿನ್ ಕಣ್ಣಾರೆ ನೋಡುವವರೆಗೂ ನಂಬಲ್ಲ ಅಂದ್ರೆ ಒಂದ್ಸಲ ನೀನೇ ಹಾಸ್ಪಿಟಲ್ಗೆ ಬಂದು ನೋಡು, ನಿನಗೆ ಅರ್ಥ ಆಗತ್ತೆ. ಹಲೋ ಹಲೋ. ಏನಂದ್ರೆ ನೀರು ತಗೊಳ್ಳಿ. ಏ ಪ್ರಶಾಂತ್, ಎಲ್ಲಿ ಹೋಗ್ತಿದ್ಯೋ? ಇಲ್ಲೇ ಹೋಗಿ ಬರ್ತೀನಮ್ಮ. ಏನಾಯ್ತು ನಿನ್ಗೆ? ಯಾಕೆ ಹೀಗಿದ್ಯಾ? ನಿಮ್ಮ ಪ್ರಶ್ನೆಗಳಿಗೆ ಈಗ ನನ್ನ ಹತ್ರ ಉತ್ತರ ಇಲ್ಲ ಅಮ್ಮ. ನನಗೆ ಕ್ಲಾರಿಟಿ ಸಿಗದೆ ನಾನೇನು ಹೇಳೋದಕ್ಕಾಗಲ್ಲ. ಮೊದಲು ಎಲ್ಲ ವಿಷಯನೂ ತಿಳ್ಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ. ಏಯ್ ಏಯ್, ತಿನ್ನು. ಇವಾಗ ಅರ್ಥ ಆಗ್ತಾ ಇದೆ ಕಣೋ. ಇವಳು ನಿನ್ನೂ ಬೇರೆ ಮಾಡ್ಬೇಕು ಅಂತಾನೆ ಬಂದಿದ್ದಾಳೆ. ಒಂದೇ ಒಂದು ಮಾತು ನಮ್ಮಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸೀನು, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಪ್ಪ. ಇಲ್ಲ ಅಂತ ನೀನ್ ಹೇಳಿದ್ರು ಇದೆಯಂತ ನನಗೆ ಗೊತ್ತು. ಆದ್ಯಾಗ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊತಿದ್ಯಲ್ವಾ? ಅಲ್ವೋ? ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಆದ್ಯಾಗೆ ಹಾಗೆ ಎಲ್ರ ಮುಂದೆ ಬೈಯೋದ್ಯಾಕೆ? ಇವಾಗ ಒಂಟಿಯಾಗಿ ಇಷ್ಟು ನೋವು ಪಡೋದ್ಯಾಕಪ್ಪ? ಮತ್ತೆ ಅಮ್ಮ ಪ್ರೀತಿಯಿಂದ ಪ್ರಸಾದ ತಿನ್ಸಕ್ ಹೋದ್ರೆ ಅವಳು ಕೆಳಗ್ ಬಿಸಾಕಿದ್ರೆ ಕೋಪ ಬರಲ್ವಾ? ನಿಮ್ಮಮ್ಮ ಪ್ರೀತಿಯಿಂದ ಕೊಟ್ಲೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೋ. ಆದ್ರೆ ಆದ್ಯ ಹಾಗೆ ಮಾಡಿಲ್ವ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಕಾರಣ ಏನೋ ಇದ್ದೇ ಇರುತ್ತೆ ಕಣೋ. ಕಾರಣ ಏನ್ ಬೇಕಾದ್ರೂ ಇರ್ಬೋದು ಅಪ್ಪ, ಆದ್ರೆ ಎಲ್ಲರ ಮುಂದೆ ಆ ತರ ಅಮ್ಮನ ಜೊತೆ ವರ್ತಿಸೋದು ನನಗಿಷ್ಟ ಆಗ್ಲಿಲ್ಲ. ನಮಗಿಷ್ಟ ಆಗದಿರೋದೆಲ್ಲ ತಪ್ಪಲ್ಲ ಕಣೋ. ಅಕ್ಷರ ವ್ಯತ್ಯಾಸ ಆದ್ರೆ ಅರ್ಥ ಕೂಡ ಅಪಾರ್ಥ ಆಗೋಗುತ್ತೆ ಕಣೋ.
ಆದ್ಯ ಮೇಲೆ ನನಗೆ ನಂಬಿಕೆ ಇದೆ ಕಣೋ. ನಿಮ್ಮ ಅಮ್ಮನ ಪ್ರೀತಿನಾದ್ರೂ ಅನುಮಾನಿಸ್ತೀನೇನೋ, ಆದ್ರೆ ಆದ್ಯನ ಮಾತ್ರ ಅನುಮಾನಿಸೋದಿಲ್ಲ ಕಣೋ. ಏನ್ ಹೇಳ್ತಿದ್ದೀರಾ ಅಪ್ಪ? ಅಂದ್ರೆ ಅಮ್ಮ ಪ್ರಸಾದದಲ್ಲಿ ಏನೋ ಬೆರೆಸಿ ಅಂತ ಆದ್ಯ ನಿಮ್ಮಮ್ಮ ಪ್ರೀತಿಯಿಂದ ತಿನ್ಸೋಕ್ ಹೋದ್ರೆ ಬಿಸಾಕಿದ್ಲು ಅಂದ್ರೆ ಖಂಡಿತವಾಗ್ಲೂ ಏನೋ ಇರುತ್ತೆ ಕಣೋ. ಅಲ್ಲಿ 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 ಏನೋ ನಡೆದಿದೆ. ಅಲ್ಲಿ ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಆದ್ಯಗೆ ಬೈದು ನೀನ್ ತಪ್ಪು ಮಾಡ್ದೆ ಕಣೋ. ಲೈ, ಅದನ್ನ ನಾನು ಹೇಳೋದಲ್ವೋ, ಆದ್ಯ ನಿನ್ನವಳು ಕಣೋ. ಅವಳೇ ನಿನ್ ಜೀವನ ಅನ್ಕೊಂಡಾಗ ನಿನ್ ಬಗ್ಗೆನೇ ಅಲ್ಲ ಕಣೋ, ಅವಳ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗಿರೋ ಜವಾಬ್ದಾರಿ ನಿನ್ಗಿದೆ ಕಣೋ. ಎಲ್ಲರ ಮುಂದೆ ಆದ್ಯ ಹಾಗೆ ಮಾಡಿದಾಗ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ನೋಡ್ಸಿನೋ, ಮಗನಾಗಿ ನಿಮ್ಮ ಅಮ್ಮನ ಮೇಲೆ ನಿಂಗೆ ಪ್ರೀತಿ ಇರುತ್ತೆ ಕಣೋ, ಅದನ್ನ ನಾನು ತಪ್ಪು ಅಂತಿಲ್ಲ. ಆದ್ರೆ ತಾಯಿದು ಪ್ರೀತಿ ಆದ್ರೆ ಹೆಂಡತಿ ನಂಬಿಕೆ ಕಣೋ. ನಿನ್ನ ನಂಬಿ ನಿನ್ನ ಜೀವನದೊಳಗೆ ಬರಬೇಕು ಅನ್ಕೊಂಡ ಆ ಹುಡುಗಿ ನಂಬಿಕೆನ ನೀನು ಉಳಿಸ್ಕೋಬೇಕು ಕಣೋ. ಆದ್ಯಗೆ ಬೈದಿದ್ದಕ್ಕೆ ನೀನು ಇಷ್ಟು ನೋವು ಪಡ್ತಿದ್ರೆ ಅವಳು ಇನ್ನೆಷ್ಟು ನೋವು ಪಡ್ತಿರ್ತಾಳೋ. ಲೇ ಸೀನು, ಒಂದ್ಸಲ ಯೋಚನೆ ಮಾಡು. ಒಂಟಿಯಾಗಿ ನೀನು ಎಷ್ಟು ದಿನ ನೋವು ಪಟ್ಟರು ನಿನ್ನ ನೋವು ಕಡಿಮೆ ಆಗಲ್ಲ. ಹೋಗಿ ಆದ್ಯ ಹತ್ರ ಮಾತಾಡು, ಅವಳ ಹತ್ರ ಕ್ಷಮಿಸು ಅಂತ ಕೇಳು. ನಿನ್ನ ಮನಸ್ಸು ಹಗುರಾಗತ್ತೆ ಕಣೋ, ಆದ್ಯಗೂ ಸಂತೋಷ ಆಗತ್ತೆ ಕಣೋ. ಲೇ ಸೀನು, ನನ್ನ ಮಾತು ಕೇಳೋ, ಹೋಗೋ. ಅವಳು ಏನ್ ಅನ್ಕೋತಾಳೋ ಏನೋ. ನೀನೇನು ಅನ್ಕೋತಿದ್ಯೋ ಅವಳಿಗೆ ಹೇಳಿದ್ರೆ ಅವಳೇನು ಅನ್ಕೊಳ್ಳಲ್ಲ ಕಣೋ. ನೀನು ಹೋಗಿ ಮಾತಾಡೋ, ಹೋಗೋ. ಈ ವಿಷ ಬೆರೆಸಿರೋ ಪ್ರಸಾದ ತಿಂದು ಇವತ್ತು ನೀನು ಎಲ್ರ ಮುಂದೆ ವಾಂತಿ ಮಾಡ್ಕೊಂಡು ಸಾಯ್ತೀಯ ಕಣೆ. ಅಷ್ಟಕ್ಕೂ ನಮ್ಮಮ್ಮನ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ಕೋಪ ಆದ್ಯಾ? ನಮ್ಮಮ್ಮನ ಮೇಲೆ ಯಾಕೆ ಅಷ್ಟೊಂದು ಅಪವಾದ ಹೊರಿಸ್ತಿದ್ಯಾ? ಏನದು? ನಿನಗೋಸ್ಕರನೇ ಅನ್ನ ತಂದಿದ್ದೀನಿ. ನನಗೋಸ್ಕರನಾ? ನನಗೀಗೇನು ಬೇಡ.